ಹಾಯ್ ಹಲೋ ಎಲ್ಲರಿಗೂ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ರೈಟಿಂಗಲ್ಲಿ ಕೇಳಬೇಕು ಅನಿಸುತ್ತೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಸೋಸ್ ಟ್ರಾನ್ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ರೈಟಿಂಗಲ್ಲಿ ಕೂಡ ಇರುತ್ತೆ. ಋಣಾನುಬಂಧ 15. ತುಳಸಿಗೆ ಕಟ್ಟೆ ಹತ್ತಿರ ಬಂದು ಅದಕ್ಕೆ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂ ಇಟ್ಟು ಒಳಗಡೆ ಹೋಗಿ ದೇವರ ಮನೆಯ ದೀಪ ಹಚ್ಚಿ ಪೂಜೆ ಮಾಡಿ ದಿವಂಗತ ಹಿರಿಯರಿಗೂ ಪೂಜೆ ಸಲ್ಲಿಸಿ ಹೊಸಲು ಪೂಜೆ ಮಾಡಿ ತಿರುಗುತ್ತಾಳೆ. ಆ ಕಡೆಯಿಂದ ನವನೀತ್ ಕಾರ್ ಆರನ್ ಮಾಡಿ ಮನೆಯ ಅಂಗಳಕ್ಕೆ ಎಂಟ್ರಿ ಕೊಡುತ್ತದೆ. ಇತ್ತ ಶ್ರುತಿ ಪೂಜೆ ತಟ್ಟೆ ಹಿಡಿದು ತುಳಸಿ ಕಟ್ಟೆಗೆ ಬರುತ್ತಿರುತ್ತಾಳೆ. ಕಾರಿಂದ ನಾರಾಯಣಗೌಡರು ಸುಲೋಚನಾ ಇಬ್ಬರು ಇಳಿಯುತ್ತಾರೆ. ನವನೀತ್ ಶ್ರುತಿಯ ಅಂದಕ್ಕೆ ಅಲ್ಲೇ ಕ್ಲೀನ್ ಬೋಲ್ಡ್ ಆಗ್ತಾನೆ. ಅಯ್ಯೋ ಬರಬಾರ್ದು ಅನ್ಕೊಂಡಿದ್ದೆ, ಆದರೆ ಬಂದಿದ್ದಕ್ಕೆ ಬೆಳ್ಳಂಬೆಳಗ್ಗೆ ನನ್ನ ಮನದರಸಿಯ ದರ್ಶನವಾಯಿತು. ಶ್ರುತಿ ಅಮ್ಮ ಅಪ್ಪ ನಮಸ್ತೆ. 1 ನಿಮಿಷ ಪೂಜೆ ಮಾಡಿ ಬರುತ್ತೇನೆ ಸುಲೋಚನಾ, ನೀನು ಆರಾಮಾಗಿ ಪೂಜೆ ಮಾಡಿಕೊಂಡು ಬಾ ಅಮ್ಮ. ಅನುರಾಧ ಒಳಗಡೆಯಿಂದ ಓಡಿ ಬಂದು ನಮಸ್ತೆ, ಇವಾಗ ಬಂದ್ರ ತಗೊಳ್ಳಿ ಕಾಲು ತೊಳೆಯೋಕೆ ನೀರು ಎಂದು ಕೊಡುತ್ತಾಳೆ. ಸುಲೋಚನಾ ನಾರಾಯಣಗೌಡರು ಇಬ್ಬರು ಕಾಲು ತೊಳೆದುಕೊಂಡು ನವನೀತ್ ಕೂಡ ಕಾಲು ತೊಳೆದುಕೊಳ್ಳುತ್ತಾನೆ. ಆಮೇಲಿಂದ ಅಪ್ಪ ನೀವು ನಡೀರಿ. ಅನುರಾಧ ಬನ್ನಿ ಒಳಗಡೆ. ಸುಲೋಚನಾ ಇವಾಗ ತಾನೇ ಬಂದಿದ್ದೀವಿ, 1-2 ನಿಮಿಷ ಬಿಟ್ಟು ಬರುತ್ತೇವೆ ಎಂದು ಶ್ರುತಿ ತುಳಸಿಗೆ ದೀಪದ ಆರತಿ ಮಾಡಿ ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡಿ ಕರ್ಪೂರದ ಆರತಿ ಮಾಡಿ ಸುಲೋಚನಾ ನಾರಾಯಣಗೌಡರಿಗೆ ಕೊಡುತ್ತಾಳೆ. ಅವರು ಆರತಿ ತೆಗೆದುಕೊಂಡು ನವನೀತ್ ನೀನು ತಗೋ ಅಂತಾರೆ. ನವನೀತ್ ಶ್ರುತಿಯನ್ನು ನೋಡುತ್ತಾ ಆರತಿ ತಟ್ಟೆಗೆ ಕೈಯನ್ನು ಹಾಕಿ ಅವನ ಕೈ ಸುಡುತ್ತದೆ. ನವನೀತ್ ಶ್ರುತಿ ಏನಾಯಿತು ಬಾವ? ನವನೀತ್ ಏನಿಲ್ಲ ಸ್ವಲ್ಪ. ಶ್ರುತಿ ಏನೋ ಆಯಿತು ಬಾವ? ನವನೀತ್ ಏನಿಲ್ಲ, ನಿಮ್ಮನ್ನು ನೋಡ್ತಾ ನಿಂತಿದ್ದೆ ಅದಕ್ಕೆ ಕೈ ಸುಡ್ತು ಅಂತ ಹೇಳಪ್ಪ. ಶ್ರುತಿ ಏನೋ ಹೇಳ್ತಿದ್ದೀರಾ ಆದರೆ ನನಗೆ ಕೇಳಿಸುತ್ತಿಲ್ಲ ಬಾವ. ನವನೀತ್ ಏನಿಲ್ಲ ಶ್ರುತಿ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಶ್ರುತಿ ಥ್ಯಾಂಕ್ ಯು ಬಾವ. ಬನ್ನಿ ಒಳಗಡೆ. ನಾರಾಯಣಗೌಡರು ಅಮ್ಮ ಅನುರಾಧ ಬೀಗರು ಎಲ್ಲಿ ಕಾಣಿಸುತ್ತಿಲ್ಲ. ಅನುರಾಧ ಅಣ್ಣ ಅವರು ಗದ್ದೆ ಹತ್ತಿರ ಹೋಗಿದ್ದಾರೆ, ಫೋನ್ ಮಾಡ್ತೀನಿ ಇರಿ, ಬೇಗ ಬರೋಕೆ ಹೇಳ್ತೀನಿ. ಸುಲೋಚನಾ ಬರುತ್ತಾರೆ ಬಿಡಿ, ಯಾಕೆ ತೊಂದರೆ ಕೊಡೋದು ಅವರಿಗೆ. ಶಾಲಿನಿ ಎಲ್ಲಿ? ಅನುರಾಧ ಸ್ನಾನಕ್ಕೆ ಹೋಗೋಳೆ, ಇನ್ನೊಂದು 5 ನಿಮಿಷ ಬರ್ತಾಳೆ. ನಾರಾಯಣಗೌಡರು ಗದ್ದೆ ತುಂಬ ದೂರ ನಮ್ಮ, ನಾವು ಕೂಡ ತುಂಬ ವರ್ಷಗಳಾಗಿದೆ ಗದ್ದೆಗಳೆಲ್ಲ ತಿರುಗಾಡಿಕೊಂಡು ಬಂದು ನಾವು ಹೋಗ್ತೀವಿ. ಅನುರಾಧ ನಡೆದುಕೊಂಡು ಹೋದರೆ ಅರ್ಧ ಗಂಟೆ ಆಗುತ್ತೆ, ಕಾರಲ್ಲಿ ಹೋದರೆ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ ಅಣ್ಣ. ನಾರಾಯಣಗೌಡರು ಹಾಗಿದ್ರೆ ನಾವು ಹೋಗಿ ಗೌಡರನ್ನು ಕರೆದುಕೊಂಡು ಬರ್ತೀವಿ. ಶ್ರುತಿಗೆ ಗದ್ದೆ ಗೊತ್ತಿದ್ರೆ ದಾರಿ ತೋರಿಸೋಕೆ ಹೇಳಿ, ಜೊತೆಗೆ ಕಳಿಸ್ಕೊಡಿ. ಅನುರಾಧ ಗೊತ್ತು ಅಣ್ಣ. ಶ್ರುತಿ ನೀನು ಬೀಗರ ಜೊತೆ ಹೋಗಿ ಗದ್ದೆ ದಾರಿ ತೋರಿಸಿಕೊಡು. ಶ್ರುತಿ ಆಯ್ತಮ್ಮ ನಡೀರಿ ಬಾವ. ಸುಲೋಚನಾ ನೀವಿಬ್ರು ಹೋಗಿ ಬನ್ನಿ, ನಾನು ಜರ್ನಿ ಮಾಡಿರೋದ್ರಿಂದ ಸುಸ್ತಾಗಿದೆ, ರೆಸ್ಟ್ ಮಾಡ್ತೀನಿ. ನಾರಾಯಣಗೌಡರು ಸರಿಮ್ಮ. ನವನೀತ್ ನೀನು ಬರ್ತೀಯಾ ಬರಲ್ವಾ? ನವನೀತ್ ನಾನು ಬರ್ತೀನಿ ನಡೀರಿ ಶ್ರುತಿ ಅವರೇ. ಆದರೆ ಕಾರ್ ಡೋರ್ ಓಪನ್ ಮಾಡಿ ಕೂತ್ಕೋತಾನೆ. ನಾರಾಯಣಗೌಡರು ಮುಂದಿನ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಬರ್ತಾರೆ. ನವನೀತ್ ಅಪ್ಪ ನೀವು ಹಿಂದೆ ಕೂತ್ಕೊಳ್ಳಿ, ಶ್ರುತಿಗಲ್ವಾ ದಾರಿ ಗೊತ್ತಿರೋದು, ಅವರು ಮುಂದೆ ಕೂತ್ಕೊಂಡ್ರೆ ದಾರಿ ತೋರಿಸೋಕೆ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಶ್ರುತಿ ಅವರೇ ನೀವು ಮುಂದೆ ಕೂತ್ಕೊಳ್ಳಿ. ಶ್ರುತಿ ಕಾರ್ ಹತ್ತುವ ಮೊದಲು ಕಾರ್ ಡೋರ್ನ ಓಪನ್ ಮಾಡಿ ಕಾರ್ ಡೋರಿ ಕೆಳಗಡೆ ಕೈ ಮುಗಿದು ಬಲಗಾಲಿಟ್ಟು ಒಳಗಡೆ ಕೂತ್ಕೊಳ್ತಾಳೆ. ನವನೀತ್ ಏನು ಶ್ರುತಿ ಆದರೆ ಒಳ್ಳೆ ರೀಲ್ಸ್ನಲ್ಲಿ ಬರೋ ಮನೆ ಸೊಸೆ ಥರ ಕೈ ಮುಗಿದು ನಮಸ್ಕರಿಸಿ ಬಲಗಾಲಿಟ್ಟು ಬಂದ್ರಲ್ಲ, ಏನಾದರೂ ವಿಶೇಷನಾ? ಶ್ರುತಿ ಹಾಗೆಲ್ಲ ಏನಿಲ್ಲ ಬಾವ, ಹೊರಗಡೆ ಹೋಗಬೇಕಾದ್ರೆ ಯಾವುದೇ ವಿಘ್ನ ತೊಂದರೆಗಳು ಬರದೇ ಹೋಗುವ ಹಾಗೆ ಅಚ್ಚುಕಟ್ಟಾಗಿ ಅಂದರೆ ಕ್ಷೇಮವಾಗಿ ಹೋಗಿ ಬರಲು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ನಾರಾಯಣಗೌಡರು ಒಳ್ಳೆ ಸಂಸ್ಕಾರ ಕಲ್ತಿದ್ದೀಯಾ ಮಗಳೇ ನೀನು. ಹೋಗೋ ಮನೆ ಹಿಮಪರ್ವತದ ಶಿಖರದ ತುದಿಗೆ ಅದರ ಕೀರ್ತಿಯನ್ನು ಹೆಚ್ಚಿಸುತ್ತದೆ, ಅಷ್ಟೆಲ್ಲ ಗುಣಗಳು ನಿನ್ನಲ್ಲಿವೆ. ಶ್ರುತಿ ಎಲ್ಲ ನಿಮ್ಮಂಥ ಹಿರಿಯರ ಆಶೀರ್ವಾದ ಅಪ್ಪ. ಬಾವ ಮುಂದೆ ಹೋಗಿ ಬಳಗಡೆ ಕ್ರಾಸ್ ಮಾಡಿಕೊಳ್ಳಿ. ನವನೀತ್ ಓಕೆ ಶ್ರುತಿ, ನಾನು ದಾರಿ ತಪ್ಪಿಡ್ತೀನಿ ಅನ್ನೋ ಭಯಕ್ಕೆ ನಿಮ್ಮನ್ನು ಮುಂದೆ ಕೂರಿಸ್ಕೊಂಡಿರೋದು. ಶ್ರುತಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಬಾವ, ಅಲ್ಲೇ ಗೇಟ್ ಕಾಣಿಸುತ್ತಿದೆಯಲ್ಲ ಅದೇ ನಮ್ಮ ಗದ್ದೆ, ಮುಂದೆ ಹೋಗಿ ನಿಲ್ಲಿಸಿ, ನಾನು ಗೇಟ್ ಓಪನ್ ಮಾಡ್ತೀನಿ. ನಾರಾಯಣಗೌಡರು ನೀನು ಇಳಿಬೇಡಮ್ಮ ನಾನೇ ತೆಗಿತೀನಿ, ನಿಲ್ಲಿಸೋ ನವನೀತ್. ನಾರಾಯಣಗೌಡರು ಗೇಟ್ ಓಪನ್ ಮಾಡಿ ಕಾರ್ ಒಳಗಡೆ ಬಂದು ಕೂರುತ್ತಾರೆ. ಮೂವರು ಮುಂದೆ ಹೋಗಿ ಕಾರ್ ನಿಲ್ಲಿಸುತ್ತಾರೆ. ಅದೇ ಶ್ರುತಿ ಕೂತಿರುವ ಸೈಡ್ ಡೋರ್ ಓಪನ್ ಆಗಲ್ಲ, ಯಾಕಂದರೆ ನವನೀತ್ ಮೊದಲೇ ಕಾರ್ ಡೋರ್ನ ಲಾಕ್ ಮಾಡಿರ್ತಾನೆ. ಅವನೇ ಓಪನ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನವನೀತ್ ಹಿಡಿದು ಡೋರ್ ಓಪನ್ ಮಾಡಿ ಶ್ರುತಿ ಕೈ ಹಿಡಿದು ಬನ್ನಿ ನಿಧಾನವಾಗಿ ಇಳಿಯಿರಿ. ನಾರಾಯಣಗೌಡರು ಎಷ್ಟೊಂದು ಹಚ್ಚ ಹಸಿರು, ಹೇಳಲು ಪದಗಳೇ ಸಾಲದಿರುವಷ್ಟು ಸುಂದರವಾಗಿದೆ ನಿಮ್ಮ ತೋಟ ಕಣಮ್ಮ ಶ್ರುತಿ. ಈ ಪ್ರಕೃತಿಯ ಮಡಿಲಲ್ಲಿ ಒಂದು ಫಾರ್ಮ್ ಹೌಸ್ ಮಾಡಿ ಇಲ್ಲೇ ಇರಬೇಕು ಅನ್ನುವಷ್ಟು ಸಂತೋಷವಾಗುತ್ತಿದೆ. ನವನೀತ್ ಬಾರೋ 1-2
ಎರಡು ಫೋಟೋ ತೆಗೆದುಕೊಳ್ಳೋಣ. ಶ್ರುತಿ, ನೀನು ಬಾ ಅಮ್ಮ. ಹಸಿರ ಸಿರಿಯ ಮಧ್ಯೆ ನೀನಂತೂ ದೃಷ್ಟಿ ಆಗೋ ಥರ ಇದೆಯಾ, ಸೈಡಿಗೆ ಹೋಗಬೇಡ. ಮತ್ತಿಕ್ಕೆ ಬಾ ಅಮ್ಮ. ನವನೀತ್ ಪಕ್ಕ ಶ್ರುತಿ ಬಂದ ತಕ್ಷಣ ಅವನಿಗೆ ಅವಳೇ ಸಿಕ್ಕಷ್ಟು ಖುಷಿಯಲ್ಲಿ ತುಂಬ ಫೋಟೋಸ್ ತಗೋತಾನೆ. ಅತ್ತಿಂದ ರಾಮೇಗೌಡರು ಸ್ವಲ್ಪ ತೆಂಗಿನಕಾಯಿ, ಬಾಳೆಕಾಯಿ, ಹೂವು, ಇನ್ನೊಂದಷ್ಟು ಸೊಪ್ಪು, ತರಕಾರಿಯನ್ನು ಕೈಯಲ್ಲಿ ಇಟ್ಕೊಂಡು ಬಂದು, ಏನು ಬೀಗ್ರೆ ಗದ್ದೆ ಹತ್ರ ಬಂದಿದ್ದೀರಾ? ಫೋನ್ ಮಾಡಿದರೆ ನಾನೇ ಬೇಗ ಬರ್ತಿದ್ನಲ್ಲ, ನೀವು ಯಾಕೆ ಬರೋಕೆ ಹೋದ್ರಿ? ನಿಮಗೆ ಸ್ವಲ್ಪ ತರಕಾರಿ ಹಣ್ಣುಗಳನ್ನ ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಕೊಡೋಣ ಅಂತ ಬಂದೆ. ನಾರಾಯಣಗೌಡರು, ನಾವು ತುಂಬ ವರ್ಷಗಳಾಗಿತ್ತು ಈ ರೀತಿ ತೋಟಗಳನ್ನೆಲ್ಲ ಸುತ್ತಾಡಿ, ನೀವು ಹೋಗಿದ್ದೀರಾ ಅಂತ ನಾವು ತಿರುಗಾಡ್ಕೊಂಡು ಬರೋಣ ಅಂತ ಬಂದ್ವಿ. ರಾಮೇಗೌಡರು, ಹಳಿ ಅಂದರೆ ಕಾರ್ ಡೋರ್ ಓಪನ್ ಮಾಡಿ ಇದನ್ನೆಲ್ಲ ಇಡ್ತೀನಿ ಎಂದು ಎಲ್ಲವನ್ನು ಕಾರ್ನಲ್ಲಿ ಇಟ್ಟು ಬಂದು, ಬನ್ನಿ ಬೀಗ್ರೆ ಅಲ್ಲಿ ಸೀಬೆಕಾಯಿ, ಸಪೋಟ ತೋಟದಲ್ಲಿ ಸ್ವಲ್ಪ ಹಣ್ಣುಗಳನ್ನು ಕಿತ್ಕೊಂಡು ಬರೋಣ. ನವನೀತ್ ತೋಟದ ವಿಡಿಯೋ ಮಾಡೋ ನೆಪದಲ್ಲಿ ಶ್ರುತಿಯ ವಿಡಿಯೋಸ್ ಮತ್ತು ಫೋಟೋಸ್ಗಳನ್ನು ತೆಗೆಯುತ್ತಾರೆ. ಶ್ರುತಿ, ಭಾವ ನಂದು ಮತ್ತೆ ಅಪ್ಪಂದು ಒಂದು ಫೋಟೋ ತೆಗಿರಿ, ನಾನು ಅದನ್ನು ಫ್ರೇಮ್ ಹಾಕಿಸ್ಕೊಳ್ತೀನಿ. ನಾರಾಯಣಗೌಡರು, ನಾವು ಬೇಡವಾ ಮಗಳೇ, ನೀವು ಬೇಕಪ್ಪ. ನನ್ನ ರೂಮ್ನಲ್ಲಿ ಅಪ್ಪನ ಜೊತೆ ಇರೋ ಫೋಟೋ ಹಾಕ್ಕೊಳ್ಳೋಣ ಅಂತ. ಅಪ್ಪ ಇದ್ದರೆ ಅಲ್ಲಿ ಧೈರ್ಯ ಇರುತ್ತೆ. ಇವಾಗ ಬನ್ನಿ ನೀವು ಕೂಡ ಎಂದು ಒಟ್ಟಿಗೆ ಫೋಟೋ ತೆಗೆದುಕೊಂಡು ಇನ್ನೇನು ಹೊರಡುವ ಸಮಯ. ಆಗ ನವನೀತ್, ಬನ್ನಿ ಶ್ರುತಿ, ನನ್ನ ಜೊತೆ ಒಂದು ಫೋಟೋ ತೆಗೆದುಕೊಳ್ಳೋಣ. ರಾಮೇಗೌಡರು, ನನ್ನ ಮುಖ ಏನು ನೋಡುತ್ತೀಯಾ ಮಗಳೇ, ಭಾವ ಅಲ್ವಾ, ಹೋಗು. ಇಬ್ಬರು ಒಂದು ಸೆಲ್ಫಿ ತಗೊಳ್ತಾರೆ. ಹಾಗೆ ಅಲ್ಲೇ ಇದ್ದ ಸಪೋಟೋ ಮತ್ತು ಸೀಬೆ ಹಣ್ಣನ್ನು ತುಂಬ ತೆಗೆದುಕೊಂಡು ಮನೆ ಕಡೆ ಹೊರಡುತ್ತಾರೆ. ಅಲ್ಲಿ ಅನುರಾಧ ತಿಂಡಿಗೆ ಎಲ್ಲವನ್ನು ರೆಡಿ ಮಾಡಿರುತ್ತಾಳೆ. ಎಲ್ಲರೂ ಹೋದ ತಕ್ಷಣ ಕೈಕಾಲು ತೊಳೆದು ಊಟಕ್ಕೆ ಕೂತ್ಕೊಳ್ಳಿ ಅಂತಾರೆ. ರಾಮೇಗೌಡರು, ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಬರುತ್ತೇನೆ, ಇವರಿಗೆ ಊಟ ಕೊಡು. ಶಾಲಿನಿಯಲ್ಲಿ ಎಲ್ಲರಿಗೂ ಊಟ ಬಡಿಸೋಕೆ ಹೇಳು. ಶಾಲಿನಿ ರೂಮ್ ಹೊರಗಡೆಯಿಂದ ಬಂದು, ಹೇಗಿದ್ದೀರಾ ಅಪ್ಪ ಅಮ್ಮ? ನಾರಾಯಣಗೌಡರು, ನಾವೆಲ್ಲರೂ ಚೆನ್ನಾಗಿದ್ದೀರಮ್ಮ, ನೀವೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಶಾಲಿನಿ, ಅವರೆಲ್ಲಿ ಅಪ್ಪ? ನಾರಾಯಣಗೌಡರು, ಇನ್ನು ಅವರು ಎಲ್ಲಿ? ಅವರು ಬಿಟ್ಟು ಮಗಳೇ, ನವನೀತ್ ಎಲ್ಲಿ ಅಂತ ಕೇಳಬೇಕು. ಅವನು ಹೊರಗಡೆ ನೆರಳಿನಲ್ಲಿ ಕಾರ್ ಪಾರ್ಕ್ ಮಾಡ್ತಾ ಇದ್ದಾನೆ, ಹೋಗಿ ಕರ್ಕೊಂಡು ಬಾ. ಶಾಲಿನಿ, ಹಾಯ್ ರೀ ನವನೀತ್ ಅವರೇ, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ನವನೀತ್. ಚೆನ್ನಾಗಿದ್ದೀನಿ. ವೆರಿ ಗುಡ್ ಮಾರ್ನಿಂಗ್. ಶಾಲಿನಿ, ಏನು ಅವತ್ತು ಎಂಗೇಜ್ಮೆಂಟ್ನಲ್ಲಿ ಅಷ್ಟೊಂದು ಸರ್ಪ್ರೈಸ್ ಕೊಟ್ಟು ಸೂಪರ್ ಆಗಿತ್ತು. ಆ ದಿನ ನನ್ನ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ, ಸ್ಪೆಷಲ್ ಅಂತ ಇತ್ತು. ಬನ್ನಿ, ನಿಮಗೆ ತಿಂಡಿ ಹಾಕ್ಕೊಡ್ತೀನಿ. ನವನೀತ್, ನಡೀರಿ, ನಿಮ್ಮ ಹಿಂದೆನೇ ಬರ್ತೀನಿ. ಇತ್ತ ರಾಮೇಗೌಡರು ಸ್ನಾನ ಮುಗಿಸಿ ಪೂಜೆ ಮಾಡಿಕೊಂಡು ಇವರೊಟ್ಟಿಗೆ ತಿಂಡಿಗೆ ಕೂರುತ್ತಾರೆ. ಗದ್ದೆಯಿಂದ ತಂದಿದ್ದ ಬಾಳೆ ಎಲೆಯನ್ನು ಎಲ್ಲರಿಗೂ ಹಾಸಿ ಬಾಳೆ ಎಲೆಯ ತುಂಬ ವೆರೈಟಿ ಐಟಮ್ಸ್ಗಳನ್ನು ಬಡಿಸುತ್ತಾರೆ. ಈ ಎಲ್ಲರೂ ಊಟ ಮುಗಿಸಿ ಪುರೋಹಿತರ ಮನೆಗೆ ಹೊರಡಲು ಸಿದ್ಧತೆ ಮಾಡುತ್ತಿರುತ್ತಾರೆ. ಇತ್ತ ಸುಲೋಚನಾ ಮಲ್ಲಿಗೆ ಹೂವನ್ನು, ಶಾಲಿನಿ ಕೂದಲು ಸ್ವಲ್ಪ ತುಂಡ ಇದ್ರಿಂದ ಶಾಲಿನಿಗೆ ಸ್ವಲ್ಪ ಕೊಟ್ಟು ಶ್ರುತಿಗೆ ತುಂಬ ಹೂವನ್ನು ಕೊಡ್ತಾಳೆ. ಶಾಲಿನಿ, ಏನಿವತ್ತು ನಮ್ಮತ್ತೆ ಶ್ರುತಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರಲ್ಲ, ಇವಳು ಬೆಳಗ್ಗೆನೇ ಎದ್ದು ಅತ್ತೆನ ಮೆಚ್ಚೋ ಕೆಲಸ ಏನಾದರೂ ಮಾಡ್ಕೊಂಡ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡು ಎಲ್ಲರೂ ತಾಂಬೂಲದ ತಟ್ಟೆಗಳನ್ನು ರೆಡಿ ಮಾಡಿಕೊಳ್ಳು ಸಿದ್ಧಪಡಿಸುತ್ತಾರೆ. ಒಂದೇ ಕಾರಲ್ಲಿ ಹೊರಟರು ಪುರೋಹಿತರ ಮನೆ ತಲುಪುತ್ತಾರೆ. ಇವಾಗ ಬಂದ್ರ ಎಲ್ಲರೂ ಸೌಖ್ಯನ ಗೌಡ್ರೆ? ರಾಮೇಗೌಡರು, ನಾವು ಸೌಖ್ಯ, ಇವರು ನಮ್ಮ ಬೀಗರು, ಇವರೇ ನಮ್ಮ ಅಳಿಯಂದ್ರು, ಇವ್ರು ಗೊತ್ತಲ್ಲ, ಹಾಗೆ ಇವಳು ನನ್ನ ಕಿರಿಯ ಮಗಳು. ಶಾಲಿನಿ, ನವನೀತ್ ಇಬ್ಬರು ಒಟ್ಟಿಗೆ ಸೇರಿ ಪುರೋಹಿತರಿಗೆ ತಾಂಬೂಲ ತಟ್ಟೆ ಕೊಟ್ಟು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳಿ, ಎಲ್ಲ ಒಳ್ಳೆಯದಾಗಲಿ. ಪುರೋಹಿತರು ಕೂಡ 100 ಕಾಲ ಸುಖವಾಗಿರಿ. ಏನು ಕುಡಿತೀರಾ? ಕಾಫಿ, ಜ್ಯೂಸ್, ಟೀ? ರಾಮೇಗೌಡರು, ನಾವೆಲ್ಲವನ್ನು ಮುಗಿಸಿಕೊಂಡೇ ಬಂದಿದ್ದೀವಿ. ನೀವು ಲಗ್ನ ಪತ್ರಿಕೆ ಬರೆಯೋದು ಒಂದೇ. ಇವಾಗ ತಂಪೊತ್ತಲ್ಲಿ ಲಗ್ನ ಪತ್ರಿಕೆ ಬರೆದು ಓದಿ. ಸರಿ ಎಂದು ಬರೆದು ಶ್ರೀ ಕುಲದೇವರು ತಿರುಪತಿ ತಿಮ್ಮಪ್ಪನ ಕೃಪೆ, ಲಕ್ಷ್ಮೀದೇವಿಯ ಕೃಪೆ, ಶ್ರೀಮತಿ ಸುಲೋಚನಾ, ಶ್ರೀ ನಾರಾಯಣಗೌಡರ ಇವರು ಮಾಡುವ ನಮಸ್ಕಾರಗಳು. ಇವರ ಜ್ಯೇಷ್ಠ ಪುತ್ರ ಚೀರ ನವನೀತ ಹಾಗೂ ಶಾಲಿನಿ, ಶ್ರೀಮತಿ ಅನುರಾಧ, ಶ್ರೀ ರಾಮೇಗೌಡರ ಜ್ಯೇಷ್ಠ ಪುತ್ರಿ. ಗುರುದೇವತಾ ಅನುಗ್ರಹದಿಂದ ದಿನಾಂಕ 3/4/2025, 4/4/2025 ಗುರುವಾರ ಶುಕ್ರವಾರ ಬೆಳಗ್ಗೆ 9ರಿಂದ 9ವರೆಗೆ ಸಲ್ಲುವ ಧನುರ್ಲಗ್ನ ಶುಭಾಂಶದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಸರ್ವ ದೇವಾನುದೇವತೆಯ ಆಶೀರ್ವಾದದೊಂದಿಗೆ ಶಿವಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಇವರ ಮದುವೆಯನ್ನು ನಿಶ್ಚಯಿಸಿರುವುದರಿಂದ ಬಂಧು ಬಾಂಧವರು ಹಾಗೂ ಊರಿನ ಹಿರಿಯರು ಎಲ್ಲರೂ ಮದುವೆಗೆ ಕುಟುಂಬ ಸಮೇತರಾಗಿ ಬಂದು ವಧುವರರನ್ನು ಆಶೀರ್ವದಿಸಬೇಕಾಗಿ ಕೋರುವವರು ಶ್ರೀಮತಿ ಸುಲೋಚನಾ, ಶ್ರೀ ನಾರಾಯಣಗೌಡ ಹಾಗೂ ಶ್ರೀಮತಿ ಅನುರಾಧ, ಶ್ರೀ ರಾಮೇಗೌಡರು ಮತ್ತು ಶ್ರುತಿರವರು.